ರಾಜ್ಯಪಾಲರು ಸಹಜವಾಗಿ ಇದು ನನ್ನ ಸರ್ಕಾರ ಅನ್ನುವಂಥದ್ದನ್ನ ಪ್ರತಿಯೊಂದು ವಿಚಾರದಲ್ಲೂ ಆ ಸಿದ್ಧಪಡಿಸಿದ ಭಾಷಣವನ್ನ ಓದಬೇಕಾದ್ರೆ ಅವರು ಇದು ನನ್ನ ಸರ್ಕಾರದ ಮುಂದಿನ ವಿಷನ್ ಇದೇನು ಅನ್ನುವಂಥದ್ದನ್ನ, ಮುಂದಿನ ಯೋಜನೆಗಳೇನು ಅನ್ನುವಂಥದ್ದನ್ನ ರಾಜ್ಯದ ಜನ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇದ್ರು ರಾಜ್ಯಪಾಲರ ಭಾಷಣ. ಅಲ್ಲಲ್ಲ, ನನ್ನ ಸರ್ಕಾರ ಹೇಗಿದೆ, ನನ್ನ ಸರ್ಕಾರ ಮುಂದೆ ಏನು ಮಾಡುತ್ತೆ, ನನ್ನ ಸರ್ಕಾರದ ಮುಂದೆ ಇರುವಂತಹ ಸಮಸ್ಯೆಗಳೇನು, ನನ್ನ ಸರ್ಕಾರದ ಮುಂದೆ ಇರುವ ಚಾಲೆಂಜಸ್ ಏನು ಹೇಳ್ತಾರೆ ಕಾಯ್ತಾ ಇದ್ರು ಜನಸಾಮಾನ್ಯರು. ಬೇಕಾಗಿದ್ದು ಕೇಂದ್ರದ ಎರಡೂ ಸದನಗಳಲ್ಲಿ ಅಂಗೀಕಾರ ಆಗಿರ್ತಕ್ಕಂಥ ಅಂಗೀಕಾರ ಆಗಿರ್ತಕ್ಕಂಥ ರಾಷ್ಟ್ರಪತಿಗಳಿಂದ ಅಂಕಿತ ಪಡೆದಿರ್ತಕ್ಕಂಥ ಕಾಯ್ದೆಯನ್ನ ನೀವು ವಿನಾಕಾರಣ ತಂದು ಮತ್ತೆ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ಬಂದಿರತಕ್ಕಂತ ಗವರ್ನರ್ನ ನೀವು ದುರ್ಬಳಕೆ ಮಾಡ್ಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಎರಡನೇದು. ಆಮೇಲೆ ಒಂದ್ ನಿಮಿಷ ಹೇಳ್ತೀನಿ ನಾನು. ಈಗ ನೋಡಿ, ಅವರಿಗೆ ಅವರ ವಿವೇಚನಾಧಿಕಾರದಲ್ಲಿ ಇವಾಗ ಕಲಂ 163 ಅಡಿಯಲ್ಲಿ ಅವರ ಕರ್ತವ್ಯಗಳನ್ನ ಪಾಲನೆ ಮಾಡುವಂತ ಇದರಲ್ಲಿ ಕಲಂ 163 ಅಡಿಯಲ್ಲಿ ಅವರು ಅವರ ವಿವೇಚನಾಧಿಕಾರವನ್ನೂ ಸಹ ಬಳಸಬಹುದು, ಅಥವಾ ಅವರು ಕೊಟ್ಟಿರ್ತಕ್ಕಂಥದ್ದನ್ನು ಯಥಾವತ್ತಾಗಿ ಓದಬಹುದು, ಅಥವಾ ಸಂದರ್ಭ ಬಂದಾಗ ಅವರ ವಿವೇಚನೆಯನ್ನ ಬಳಸಬಹುದು ಅನ್ನುವಂಥದ್ದನ್ನ ಅತ್ಯಂತ ಸ್ಪಷ್ಟವಾಗಿ ನಮೂದಾಗಿರ್ತಕ್ಕಂಥದ್ದು. ಅದನ್ನ ಇವತ್ತು ಅವರು ಪಾಲಿಸಿದ್ದಾರೆ. ಒಂದು. ಆಮೇಲೆ ಎರಡನೇದು, ನೀವು ಎರಡೂ ಸದನಗಳಲ್ಲಿ ಒಂದ್ ನಿಮಿಷ, ನೀವು ಎರಡೂ ಸದನಗಳಲ್ಲಿ ಅದನ್ನ ಚರ್ಚೆ ಮಾಡಿ, ನೀವು ಕಟ್ಟು ಟೀಕೆ ಮಾಡಿ, ವಿಮರ್ಶೆ ಮಾಡಿ, ಅದಕ್ಕೆ ನಮ್ಮದು ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಆದ್ರೆ ರಾಜ್ಯಪಾಲರ ನೋಡಿ, ಅಲ್ಲಿ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡುವಂತ ಸಾಕಷ್ಟು ಅಂಶಗಳು ಅವತ್ತು ಒಂದ್ ನಿಮಿಷ, 5 ಪ್ಯಾರಾ ಹೇಳ್ತೀನಿ ನಾನು. 5 ಪ್ಯಾರಾಗಳಲ್ಲಿ ಅದೆಲ್ಲವನ್ನ ಅತ್ಯಂತ ಸ್ಪಷ್ಟವಾಗಿ ನಮೂದು ಮಾಡಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರವನ್ನ, ಈ ನಮ್ಮ ರಾಜ್ಯ ಸರ್ಕಾರದ ಪರಮಾಧಿಕಾರವನ್ನ ನೀವು ಕಿತ್ಕೊಳ್ತೀರಿ ಅನ್ನುವಂಥದ್ದನ್ನು ಒಳಗೊಂಡಂತೆ ಸಾಕಷ್ಟು ಬೇರೆ ಬೇರೆ ವಿವಾದಾತ್ಮಕ ವಿಚಾರಗಳನ್ನ ಹೇಳ್ತೀನಿ ನಾನು. ವಿವಾದಾತ್ಮಕ ವಿಚಾರಗಳು ಅಂತಂದ್ರೆ ತಾರತಮ್ಯ ನಂಬರ್ 1, ನಂಬರ್ 2 ಈ ತಾರತಮ್ಯ ಅನ್ನುವಂಥದ್ದನ್ನ ಇದೇ ಇವತ್ತು ಏನು ಮನ್ರೇಗಾ ಸ್ಕೀಮ್ ಅಡಿಯಲ್ಲಿ, ಮನ್ರೇಗಾ ಯೋಜನೆ ಅಡಿಯಲ್ಲಿ ಈ ರಾಜ್ಯದಲ್ಲಿ ಎಷ್ಟೆಲ್ಲ ಅವ್ಯವಹಾರಗಳು ನಡೆದಿದ್ದಾವೆ, ಎಷ್ಟೆಲ್ಲ ಹಣಕಾಸಿನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ನಾವು ನೋಡಿದ್ದೇವೆ. ಮತ್ತೆ ಸಾಕಷ್ಟು ಪ್ರೂಫ್ ಬಂದಿದೆ. ಇಲ್ಲಿವರೆಗೂ ಎಷ್ಟು ಅಧಿಕಾರಿಗಳ ಮೇಲೆ ನೀವು ಕ್ರಮ ಕೈಗೊಂಡಿದ್ದೀರಿ, ಎಷ್ಟು ಕಾಂಟ್ರಾಕ್ಟ್ಗಳ ಮೇಲೆ ನೀವು ಕ್ರಮ ಕೈಗೊಂಡಿದ್ದೀರಾ? ಸರಿ ಪ್ರದೀಪ್ ಅವರೇ, 2 ದಿನದ ಹಿಂದೆ ತಮಿಳುನಾಡಲ್ಲಿ ನಡೆಯುತ್ತೆ, ಕೇರಳದಲ್ಲಿ ನಡೆಯುತ್ತೆ, ಕರ್ನಾಟಕದಲ್ಲಿ ನಡೆಯುತ್ತೆ. ಏನು ಸಂಪ್ರದಾಯ ಇದು? ಏನಿದು? ಒಂದು ಸರ್ಕಾರಗಳಿಗೆ ಬೆಲೆ ಇಲ್ವಾ ಸರ್? ನೀವು ಮಾಡಬೇಕು, ಆದರೆ ಇಷ್ಟು ಓಪನ್ ಆಗಿ ನಾವು ಒಂದು ಕೇಂದ್ರ ಸರ್ಕಾರದ ಏಜೆಂಟ್ಗಳ ಥರದಲ್ಲಿ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಸಣ್ಣ ಒಂದು ಲೈನು ನಾವು ವಿಮರ್ಶೆಗೂ ಒಳಪಡಿಸದೆ, ಸದನದಲ್ಲಿ ಅದರ ಬಗ್ಗೆ ಚರ್ಚೆನೂ ನಡೆಸದಂತೆ ನಾನು ಅಲ್ಲಿಗೆ ಬ್ಲಾಕ್ ಮಾಡಿಬಿಡ್ತೀನಿ ಅಂತಂದರೆ ನೀವು ಆರಾಮಾಗಿ ನೀವು ಅಲ್ಲೇ ಇರ್ಬೋದಲ್ಲ ಸರ್. ಇಲ್ಲಿ ಯಾಕೆ ಬಂದರೆ ರಾಜ್ಯಪಾಲರಾಗಬೇಕು? ಒಂದು ನಿಮಿಷ, ಲೆಟ್ ಹಿಮ್ ಟಾಕ್. ಒಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಕೊಂಡಿಯಾಗಿ ಕೆಲಸ ಮಾಡುತ್ತೆ, ಮತ್ತು ರಾಜ್ಯ ಸರ್ಕಾರ ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆ ಮತ್ತು ವಿಧೇಯಕಗಳಿಗೆ ಅಂಕಿತವನ್ನು ಆಗ್ತಕ್ಕಂಥ ಕೆಲಸವನ್ನು ರಾಜಭವನ ಮಾಡುತ್ತೆ. ಇಲ್ಲಿ ರಾಷ್ಟ್ರಪತಿಗಳು ಈಗಾಗಲೇ 2 ವಿಧೇಯಕಗಳಿಗೆ ಅಂಕಿತವನ್ನು ಆಗಿರ್ತಕ್ಕಂತಹ ವಿಧೇಯಕದ ವಿರುದ್ಧವಾಗಿ ಭಾಷಣವನ್ನು ಪ್ರಿಪೇರ್ ಮಾಡಿ ಕಾಂಗ್ರೆಸ್ ಸರ್ಕಾರ ಅವರ ಮುಂದೆ ಇಟ್ಟಾಗ, ಅವರು ಈ ಸದನ ನಡೆಯುವ 2 ದಿವಸಗಳ ಮುಂದೆ ಮಾನ್ಯ ಕಾನೂನು ಸಚಿವರನ್ನು ರಾಜಭವನಕ್ಕೆ ಕರೆಸ್ಕೊಂಡು, ನೋಡಿ ಇಷ್ಟು ಅಂಶಗಳ ಬಗ್ಗೆ ನನಗೆ ವಿರೋಧ ಇದೆ, ಇದನ್ನು ಬದಲಾವಣೆ ಮಾಡಿ ನಾನು ಮಾತಾಡ್ತೀನಿ ಅನ್ನೋ ಒಂದು ಅಂಶವನ್ನು ಮತ್ತು ಕಾನೂನು ತಿಳುವಳಿಕೆಯನ್ನು ಅವರಿಗೆ ಕೊಟ್ಟಿದ್ದಾರೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ತನ್ನೆಲ್ಲ ಹಕ್ಕುಗಳಿದೆ. ಮನೆರಾಗ ಇರ್ಬೋದು, ಅಥವಾ ಜಿ ಇರ್ಬೋದು, ಅಥವಾ ಬೇರೆ ಬೇರೆ ಯಾವುದೇ ವ್ಯತ್ಯಾಸಗಳಿರ್ಬೋದು, ಅವೆಲ್ಲವೂ ಕೂಡ ಅವರಿಗೆ ಸಂವಿಧಾನವಾಗಿ ಅದೊಂದು ವಿರೋಧ ಪಕ್ಷವಾಗಿ ಲೋಕಸಭೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಮತ್ತು ಸಾರ್ವಜನಿಕವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ
ಕಾಂಗ್ರೆಸ್ ತನ್ನ ಕಚೇರಿಯಲ್ಲಿ ಏನು ಸಿದ್ಧಪಡಿಸ್ತಾ ಇದೆಯಲ್ಲ ಅದನ್ನ ರಾಜಭವನದ ಮೂಲಕ ರಾಜ್ಯಪಾಲರ ಮೂಲಕ ಕಾಂಗ್ರೆಸ್ ಭವನದಲ್ಲಿ ಅಲ್ಲ ಅದು. ಇರಿ, ಇರಿ, ಇಲ್ಲ ಇಲ್ಲ ಇರಿ, ನಾವು ಇರಿ. ನೀವು ನಾನು ವೋಟ್ ಹಾಕಿ ಮುಗಿಸ್ಬಿಡ್ತೀನಿ. ವೋಟ್ ಹಾಕಿ ಚುನಾಯಿಸಿದಂತ ಹೇಳ್ತೀನಿ. ಚುನಾಯಿತ ಪ್ರತಿನಿಧಿಗಳು ಮೇಡಮ್. ಮತ್ತು ಚುನಾಯಿತ ಪ್ರತಿನಿಧಿಗಳು Correct. ಸಚಿವ Correct. ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯದ ಆಧಾರದ ಮೇಲೆ ಹಾಗಾದ್ರೆ ರಚಿತವಾದಂತಹ ಬಿ ಕೆ ಹರಿಪ್ರಸಾದ್ ಭಾಷಣವೇ ಅವರು ಹೊರತು, ಬಿ ಕೆ ಹರಿಪ್ರಸಾದ್ ಅವರು ಅದು RSS ಭವನದಲ್ಲ. ಕಚೇರಿಯಲ್ಲಿ ತಯಾರಾದ ಭಾಷಣ ಅಂದ್ರಲ್ಲ ಅಂತ ಹೆಂಗ್ ಹೇಳಿದ್ರು? ಹೆಂಗ್ ಹೇಳಿದ್ರು? ಅದನ್ನು ವಿರೋಧಿಸ್ತೀವಿ, ಅದನ್ನು ವಿರೋಧಿಸ್ತೀವಿ, ಅದನ್ನು ವಿರೋಧಿಸ್ತೀವಿ. ಪ್ರದೀಪ್ ಅವರೇ, ಪ್ರದೀಪ್ ಅವರೇ, ಒಂದೇ ಒಂದು ಅಕ್ಷರ ಪ್ರದೀಪ್ ಅವರೇ. RSS ನ ಕಚೇರಿಯಲ್ಲಿ ತಯಾರಾಯ್ತು ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ನೀವು ಸ್ಪಷ್ಟನೆ ಕೊಡಿ. ನಾನು ಅದನ್ನು ವಿರೋಧಿಸ್ತೀನಿ, ಅಂದ್ರೆ ಅದನ್ನು ವಿರೋಧಿಸ್ತೀನಿ. ಅಂದ್ರೆ ಬಟ್ಟೆ ಹಾಕೊಂಡು, RSS ಬಟ್ಟೆ ಹಾಕೊಂಡು ಕಚೇರಿಯಲ್ಲಿ ನೋಡಿ ರಾಜ್ಯಪಾಲರು ನೋಡಿ ಸರ್, ರಾಜ್ಯಪಾಲರು ಅಡ್ಡ ನೋಡಿ ಸರ್. ಹಾಕೊಂಡಿದೆಯಲ್ಲ, ಅದು ಉದ್ದಟತನ ಅಲ್ವಾ? ನಿಮಿಷ. ಅಲ್ಲ, ಪುಡಿ ರೌಡಿಗಳ ತರ ಏನ್ ಪುಡಿ ಸರ್ ರೌಡಿಗಳ ತರ attitude ಬಿಹೇವ್ ಒಂದು ಮಾಡೋದಿದೆಯಲ್ಲ ಏನ್ ಸರ್ ಕೇರಳದಲ್ಲಿ, ಎಷ್ಟು ಮಟ್ಟಿಗೆ ಇದು ಸರಿ? ಕೇರಳದಲ್ಲಿ, ತಮಿಳುನಾಡಲ್ಲಿ, Correct. ಕರ್ನಾಟಕದಲ್ಲಿ Correct. ಏನಿದು ಸರ್ ಸಂಪ್ರದಾಯ? ಎಲ್ಲ ಅಲ್ಲ, ಸಂದರ್ಭದಲ್ಲಿ ತಮಿಳುನಾಡಲ್ಲಿ Correct. ರಾಷ್ಟ್ರಗೀತೆ ವಿಚಾರವನ್ನ ಈ ಹಿಂದೆ 2 ವರ್ಷನೂ ಅದೇ ನೆಪ ಒಡ್ಡಿದ್ರು ಅಲ್ವಾ? ರಾಜ್ಯಪಾಲರು. 2008 ರಾಜ್ಯಪಾಲರು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರಲ್ಲ ಅದನ್ನ ನಾನು ಸರ್ ನಾನು ಬೇರೆ ಚಾನಲ್ ಅಲ್ಲಿ ಬಿಜೆಪಿ ಹಿಂಗ್ ಮಾಡ್ತಾ ಅವತ್ತು ಹಿಂಗ್ ಮಾಡ್ತಾ ನಾವೆಲ್ಲೂ ದುರ್ಬಳಕೆ ಮಾಡ್ಕೊಂಡೇ ಇಲ್ಲ. ಮಾತು. ಮೇಡಮ್, ಇಲ್ಲ, ಇಲ್ಲ. ಹಂಸರಾಜ್ ಭಾರದ್ವಾಜ್ ನಾವೆಲ್ಲೂ ಪ್ರದೀಪ್ ಅವರೇ, ಅಡ್ಡಾಕಿಲ್ಲ ಅವರು. ಇದೇ ಹನ್ಸರಾಜ್ ಭಾರದ್ವಾಜ್ ಅವರು ಅಡ್ಡ ಹಾಕಿದ್ರು. ಯಡಿಯೂರಪ್ಪನವರು ಭ್ರಷ್ಟಾಚಾರದಲ್ಲಿ ಸಿಲುಕಿಕೊಂಡ ಸಂದರ್ಭದಲ್ಲಿ ಒಂದ್ ನಿಮಿಷ ನಾನ್ ಬೇರೆ ಚಾನಲ್ ಇದ್ದೆ, ನಾನು ಅದನ್ನ ಟೀಕಿಸ್ದೆ. ಖಂಡಿತ. ರಾಜ್ಯಪಾಲರು ನಡೆದುಕೊಳ್ಳುವಂತ ರೀತಿ ಇದಲ್ಲ ಅಂತ. ಒಂದ್ ನಿಮಿಷ, ಹಾ. ಇದೇ ಬಿ ಕೆ ಹರಿಪ್ರಸಾದ್ ಅವರು ಇದು RSS ಕಚೇರಿಯಲ್ಲಿ ಬರೆದಂತ ಭಾಷಣ ಅಂದಾಗ್ಲೂ ನಾವು ಟೀಕಿಸಿದ್ದೀವಿ. ಮತ್ತು ಇವತ್ತು ಕೂಡ ನನಗಿರುವುದು ನಮ್ಮ ರಾಜ್ಯದ ಹಿತಾಸಕ್ತಿ, ಅಂದ್ರೆ ನಮ್ಮ ರಾಜ್ಯದ ಹಿತಾಸಕ್ತಿ. ನೀವು ಕೇಂದ್ರ ಸರ್ಕಾರದ ಅಜೆಂಡಾಗಳನ್ನ ರಾಜ್ಯದ ಮೇಲೆ ಹೇರಿ ನೀವು ಕೇಂದ್ರ ಸರ್ಕಾರದ ಬಗ್ಗೆ ಒಂದಿಷ್ಟು ಏನು ಮಾತಾಡಕೂಡ್ದು. ನೀವು ಕೇಂದ್ರ ಸರ್ಕಾರದ ನೀತಿ ನಿಲುವುಗಳನ್ನ ಹಾಗೆ ಒಪ್ಪಿಕೊಳ್ಳಬೇಕು, ಅದ್ರ ಬಗ್ಗೆ ಏನೂ ಮಾತಾಡಬಾರ್ದು ಅನ್ನೋ ಆಟಿಟ್ಯೂಡ್ ಇದೆಯಲ್ಲ ಸರ್, ಅದು ಸರಿ ಅಲ್ಲ, ಸರಿ ಅಲ್ಲ. ಒಂದ್ ನಿಮಿಷ, ಭಾಷಣವನ್ನ ಅವ್ರೇನ್ ಮಾಡಿದ್ರು? ಓದ್ಲೇ ಇಲ್ವಾ? ಓದಿ ನಿಮ್ಗೆ ಅವಕಾಶ ಮಾಡ್ಕೊಟ್ರೆ ಚರ್ಚೆ ಮಾಡಿದ್ರೆ ಎಲ್ಗ ಹೋಗುತ್ತೆ? ರೆಕಾರ್ಡ್ ಹೋಗುತ್ತೆ. ನೀವು ಮಾಡಿ ಎಲ್ಲ ಅಂಶಗಳನ್ನ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ಮಾಡಿ, ವಿಮರ್ಶೆ ಮಾಡಿ. ಕೇಳಿದ್ರೆ ಸರ್, ಇತ್ತೀಚೆಗೆ ರಾಜ್ಯಪಾಲರುಗಳು ಕೇಂದ್ರ ಸರ್ಕಾರದ ಅಣತಿಯಂತೆ ಒಂದು ಕೇಂದ್ರ ಸರ್ಕಾರದ ಏಜೆಂಟ್ಗಳಂತೆ ಕೆಲಸ ಮಾಡ್ತಾ ಇರೋದ್ರಿಂದ ಈ ಸಂಪ್ರದಾಯವನ್ನ ಪಾಲಿಸಲೇಬಾರದು. ಮುಂದೆ ಏನ್ ಯಾಕೆಂದ್ರೆ ಅವ್ರಿಗೆ ರಾಜ್ಯದ ಹಿತಾಸಕ್ತಿ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ಕೆಲಸ ಮಾಡುವಂತಹ ಸಚಿವ ಸಂಪುಟ ಸಭೆ ಇದು ಯಾವುದಕ್ಕೂ ಅವ್ರಿಗೆ ಗೌರವ ಇಲ್ಲ ಅನ್ನೋದಾದ್ರೆ ಆ ಸಂಪ್ರದಾಯನೇ ಬೇಡ. ಏನ್ ಭಾಷಣ ಮಾಡಿದ ತಕ್ಷಣ ರಾಜ್ಯಪಾಲರು ಭಾಷಣ ಮಾಡಿದ ತಕ್ಷಣ ಭಾಷಣ ಏನ್ರ ಬಗ್ಗೆ ಇರ್ಬೇಕು ಗೊತ್ತಾ? ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ, ಈ ರಾಜ್ಯದ ಡೆವಲಪ್ಮೆಂಟ್ ಬಗ್ಗೆ, ಆಡಳಿತದ ಬಗ್ಗೆ, ಕಾನೂನು ವ್ಯವಸ್ಥೆ ಬಗ್ಗೆ, ಸರ್ಕಾರದ ನಡವಳಿಕೆ ಬಗ್ಗೆ, ತೀರ್ಮಾನಗಳ ಬಗ್ಗೆ, ಗ್ಯಾರಂಟಿಗಳ ಬಗ್ಗೆ, ಅವ್ಯವಸ್ಥೆಯ ಬಗ್ಗೆ ಜಿ ರಾಮ್ಜಿ ಯೋಜನೆ ರಾಜ್ಯಪಾಲರಿಗೆ ಒಂದು ಬದ್ಧತೆ ಬೇಡವ? ನನ್ನ ರಾಜ್ಯಕ್ಕೆ ಈ ಜಿ ಯೋಜನೆ ಹಾಗಂತ ಏನ್ ಚರ್ಚೆ ಮಾಡಕ್ಕಾಗಲ್ಲ. ಅಧಿವೇಶನ ಕರೆದಿರೋದೇ ಚರ್ಚೆ ಮಾಡಕ್ಕೆ ಅಲ್ಲ ಸರ್. ನನಗೆ ನನ್ನ ರಾಜ್ಯದ ಹಿತಾಸಕ್ತಿ ಇಂಪಾರ್ಟೆಂಟ್, ನನಗೆ ನನ್ನ ರಾಜ್ಯದ ಹಿತಾಸಕ್ತಿ ಇಂಪಾರ್ಟೆಂಟ್ ಸರ್. ಒಂದ್ ನಿಮಿಷ, ಯಾವುದೇ ಕೇಂದ್ರದ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಕೇಂದ್ರದ ನೀತಿ ನಿಲುವುಗಳು ನನ್ನ ರಾಜ್ಯದ ಹಿತಾಸಕ್ತಿಗೆ ಧಕ್ಕೆ ತರ್ತಾ ಇದೆ ಅಂದ್ರೆ ಇವತ್ತು ಅಧಿವೇಶನವನ್ನ ಕರೆದಿರೋದು ಕೂಡ ಅದೇ ಒಂದು ಯೋಜನೆಯ ಬಗ್ಗೆ ಚರ್ಚೆ ಮಾಡಕ್ಕೆ. ಈ ರಾಜ್ಯಪಾಲರು ನನ್ನ ರಾಜ್ಯಕ್ಕೆ ಈ ಯೋಜನೆಯಿಂದ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅನ್ನುವಂತಹ ಒಂದು ವಿಚಾರದಲ್ಲಿ ವಿವೇಚನೆಯನ್ನ ಅಳವಡಿಸಿಕೊಳ್ಳೋದಕ್ಕೂ ಅವ್ರಿಗೆ ಅಷ್ಟು ಕೈಗಳು ಕಟ್ಟಿ ಹಾಕಿದ್ದಾವೆ. ಇಲ್ಲ, ನನಗೆ ಸಾಧ್ಯನೇ ಇಲ್ಲ, ನಾನು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ, ನನ್ ಗೊತ್ತಿಲ್ಲ, ನಾನು ಮಾತಾಡ್ಬಿಟ್ರೆ ನನ್ಗೇನೋ ಆಗ್ಬಿಡುತ್ತೆ ಅನ್ನೋ ತರದಲ್ಲೇ. ಅಂದ್ರೆ ನೀವು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಏಜೆಂಟ್ಗಳಾದ್ರೆ ನೀವು ಯಾಕೆ ರಾಜ್ಯದಲ್ಲಿ ಇರ್ತೀರಿ? ಯಾಕಿರ್ತೀರಿ ರಾಜ್ಯದಲ್ಲಿ? ಸರ್ಕಾರ ವಿರೋಧ ಮಾಡ್ಕೊಂಡು